ಇದೊಂದು ಅಮಾನವೀಯ ಘಟನೆ ರೀ ಇದು. ಅಂದರೆ ಬ್ಯಾಂಕ್ ಸಿಬ್ಬಂದಿ ಎಷ್ಟರ ಮಟ್ಟಿಗೆ ಕೆಲವು ಜನಗಳಿಗೆ ಹಿಂಸೆ ಕೊಟ್ಬಿಡ್ತಾರೆ ಅವರು ಅಂತ ಹೇಳಿ. ಅವರು ಕೂತಿರ್ತಾರೆ, ಎ ಸಿ, ಇಡೀ ಬ್ಯಾಂಕಲ್ಲಿ ಎ ಸಿ ಇರುತ್ತೆ ಎಲ್ಲ ಕಡೆಗಳಲ್ಲಿ, ಜನ ಬರ್ತಾರೆ, ಜನ ಹಾಕಿರೋ ದುಡ್ಡಿಂದನೇ ಅವ್ರ ಜೀವನ ಅಲ್ವೇ. ಬ್ಯಾಂಕ್ಗಳಿಗೆ ಆಕಾಶದಿಂದ ಉದುರುತ್ತಾ. ಯಾರೊಬ್ಬ ಎಫ್ ಡಿ ಇಡ್ತಾನೆ, ಇನ್ಯಾರಿಗೋ ಲೋನ್ ಕೊಡ್ತಾರೆ. ಎಫ್ ಡಿ ಇಟ್ಟವನಿಗೆ 6% 7% ಇಂಟ್ರೆಸ್ಟ್ ಕೊಡ್ತಾರೆ. ಇನ್ಯಾರ್ದು ಬಳಿಯಿಂದ 9, 9.5, 10, 11, ಪರ್ಸ್ನಲ್ ಲೋನ್ ಆದರೆ 1, ಹೋಮ್ ಲೋನ್ ಆದರೆ 1, ವೆಹಿಕಲ್ ಲೋನ್ ಆದರೆ 1 ಅಂತ ಮಾಡ್ಕೊಂಡು ತಾನೇ ಇರೋದು ಬ್ಯಾಂಕ್ಗಳು. ಇದೇ ಜನಗಳ ದುಡ್ಡು ವಿಚಾರಕ್ಕೆ ಜನಗಳಿಗೆ ವಾಪಸ್ ಕೊಡಲಿಕ್ಕೆ ಹೇಗೆ ಸತಾಯಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಘಟನೆ ಉದಾಹರಣೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಿದ್ದಾರೆ, ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ತನ್ನ ಮಡಿದ ಸಹೋದರಿಯ ಅಸ್ಥಿಪಂಜರವನ್ನು ತೊಗೊಂಡು ಬರ್ತಿರೋದು. ವಿಷಯ ಬಹಳ ಸರಳ ಇದು. ಒಡಿಶಾದ ಕಿಯೋಂಜಾರ್ ಜಿಲ್ಲೆ ಅಂತ ಅದು. 20,000 ವಿತ್ಡ್ರಾ ಮಾಡಲಿಕ್ಕೆ ಅಸ್ಥಿಪಂಜರ ತೊಗೊಂಡು ಬಂದಿರೋದು ಈ ವ್ಯಕ್ತಿ. ಸಹೋದರಿ ಅಸ್ಥಿಪಂಜರ. ಸಹೋದರಿ ಖಾತೆಯಲ್ಲಿ ಹಣ ಇರುತ್ತೆ ರೀ. ಇವರೊಂದು ಹಸು ಮಾರಿರ್ತಾರೆ. ಅದೇನಾಗುತ್ತೆ, ಸಹೋದರಿ ಖಾತೆಯಲ್ಲಿ 20,000 ರೂಪಾಯಿ ದುಡ್ಡಿರುತ್ತದು. ಸಹೋದರಿ ಸತ್ತು ಹೋಗ್ಬಿಡ್ತಾರೆ. ನನ್ನ ದುಡ್ಡಿದೆ, ನಮ್ಮ ಹಸು ಮಾರಿರೋದು, ಆಕೆ ಅಕೌಂಟಲ್ಲಿ ಇತ್ತದು, ನನಗೆ ದುಡ್ಡು ಕೊಡಿ ಅಂದರೆ ಆ ಪ್ರೂಫ್ ತೊಗೊಂಡು ಬಾ, ಈ ಪ್ರೂಫ್ ತೊಗೊಂಡು ಬಾ, ದಾಖಲೆ ತೊಗೊಂಡು ಬಾ ಅಂತ ಸತಾಯಿಸಿ ಈತನ ಮನೇಲಿ ಏನೂ ದಾಖಲೆ ಇರಲ್ಲ. ಅದಕ್ಕೇನು ಮಾಡಿಬಿಡ್ತಾನೆ, ನಮ್ಮ ತಂಗಿ ಸತ್ತೋಗ್ಬಿಟ್ಲಪ್ಪ, ಸಹೋದರಿ ಸತ್ತೋಗ್ಬಿಟ್ಲು ಅಂದರೂ ಕೇಳಲ್ಲ ಅವರು. ಏನು ಹೇಳಿದ್ರು ಕೇಳಲ್ಲ. ಸತ್ತೋಗಿದ್ದಾಳ, ಪ್ರೂಫ್ ತೊಗೊಂಬ ಅಂತಾರೆ. ಅದಕ್ಕೇನು ಮಾಡ್ತಾನೆ ಇವನು, ಹೋದ ಈ ವ್ಯಕ್ತಿ ಸ್ಮಶಾನದಲ್ಲಿ ಅಗದ, ತನ್ನ ಸಹೋದರಿಯ ಅಸ್ಥಿಪಂಜರ ಸಿಕ್ತು. ಒಡಿಶಾ ಗ್ರಾಮೀಣ ಬ್ಯಾಂಕ್ನ ಮಾಲಿಪೋಸಿ ಶಾಖೆಯ ಸಿಬ್ಬಂದಿ ಮುಂದೆ ತಂದಿಟ್ಟ. ತಗೊಳ್ಳಿ, ಇದೆ ಪ್ರೂಫ್ ಇದು. ಬರಿಗಾಲಲ್ಲಿ 3 ಕಿಲೋಮೀಟರ್ ಈತ ಸ್ಕೆಲಿಟನ್ ಹೊತ್ಕೊಂಡು ಬಂದಿರೋದು. ಕೊಳತ ಸ್ಥಿತಿಯಲ್ಲೇ ಇರುತ್ತದು, ಅದನ್ನೇ ತೊಗೊಂಡು ಬಂದಿರೋದು ಇದು. ಕಲ್ರಾ ಮುಂಡಾ 56 ವರ್ಷ. ಈಕೆ ಖಾತೆಯಲ್ಲಿದ್ದಂಥ ಹಣ ಪಡ್ಕೊಳ್ಳೋಕ್ಕೆ ಈ ಸಹೋದರ ಹೋಗಿದ್ದು ಜೀತು ಮುಂಡಾ ಅಂತ. ಕಲ್ರಾ ಮುಂಡಾ ಮೃತಪಟ್ಟಿರೋ ಬಗ್ಗೆ ಸಾಕ್ಷಿ ಕೇಳ್ತಾರೆ ಬ್ಯಾಂಕ್ ಸಿಬ್ಬಂದಿ. ನಿನ್ನ ಸಹೋದರನೇ ಕರ್ಕೊಂಡು ಬಾ ನೀನು ಅಂತಾರೆ. ಸತ್ತೋಗಿರೋನು ಏನು ಸಾಕ್ಷಿ ತರಲಿ ಅಂತ ಹೇಳಿ ಈತ ಬಹಳಷ್ಟು ಸಾಲ ಕೇಳ್ತಾನೆ. ಕೇಳಿದಾಗ ಉತ್ತರ ಸಿಗಲ್ಲ. ಸತ್ತೋಗಿದ್ದಾಳೆ ಅಂತ ಹೇಳಿದ್ರು ಕೇಳಲ್ವಲ್ಲ. ತಂದಿಟ್ಟಿದ್ದ ಮೇಲೆ ಆಮೇಲೆ ವ್ಯಾಪಕವಾಗಿ ಈ ಘಟನೆಗೆ ಖಂಡನೆ ವ್ಯಕ್ತವಾಗುತ್ತೆ. ಸ್ಥಳೀಯ ಶಾಸಕರು, ಮುಖ್ಯಮಂತ್ರಿ ಕೂಡ ಇಲ್ಲಿಂದ ಈ ಜಿಲ್ಲೆಯವರೇ ಇರಬೇಕು, ಅವರು ಬಂದೇನು ಮಾಡ್ತಾರೆ, ಇದನ್ನು ಖಂಡಿಸ್ತಾರೆ. ಬ್ಯಾಂಕ್ ಸಿಬ್ಬಂದಿ ಈತ ಬಂದ ತಕ್ಷಣ ಬಾಗಿಲಾಕೊಂಡ್ಬಿಡ್ತಾರೆ. ಭಯಕ್ಕೆ ಇದೇನಪ್ಪ ಡೆಡ್ ಬಾಡಿ ತಂದುಬಿಟ್ಟಿದ್ದಾನಲ್ಲ ಬ್ಯಾಂಕ್ ಒಳಗಡೆ ಅಂತ ಹೇಳಿ. ತದನಂತರದಲ್ಲಿ ಈತನಿಗೆ ಹಣ ಕೊಡಿಸ್ತಕ್ಕಂಥ ವ್ಯವಸ್ಥೆ ಆಗಿದೆ.